ಮಹಾಭಾರತದ ಸುಂದರ ಮಹಿಳೆಯರು ಕತೆ ಇಂದಿಗೂ ನಿಗೂಢ. ಮಹಾಭಾರತದಲ್ಲಿ ಸಾಕಷ್ಟು ಮಹಿಳೆಯರ ಬಗ್ಗೆ ಹೇಳಲಾಗಿದ್ದು, ಅವರ ಜೀವನ ಶೈಲಿಯಾಗಿರಬಹುದು ಅಥವಾ ಅವರ ಜೀವನ ಕಥೆಗಳಾಗಿರಬಹುದು, ತುಂಬಾ ನಿಗೂಢವಾಗಿದೆ. ಇವರ ಕಥೆಗಳು ಎಷ್ಟು ನಿಗೂಢವಾಗಿದೆಯೋ ಅವರು ಅಷ್ಟೇ ಪ್ರಭಾವಶಾಲಿಯಾಗಿದ್ದರು ಮತ್ತು ಹೆಚ್ಚು ಧೈರ್ಯವನ್ನು ಹೊಂದಿದವರಾಗಿದ್ದರು. ಸಾಕಷ್ಟು ಜನ ಯೋಧರು ಈ ಮಹಿಳೆಯರ ಮುಂದೆ ತಲೆಬಾಗಿ ನಿಂತಿದ್ದೂ ಇದೆ. ಮಹಾಭಾರತದ ಈ ನಿಗೂಢ ರಹಸ್ಯವನ್ನು ಹೊಂದಿರುವ ಮಹಿಳೆಯರ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ. ಚಿತ್ರಾಂಗದೆ ಕೂಡ ಸಾಕಷ್ಟು ಬಾರಿ ಮಹಾಭಾರತದಲ್ಲಿ ಕಾಣಿಸಿಕೊಂಡ ಮಹಿಳೆ. ಪಾಂಡವರ ಸಹೋದರನಾದ ಅರ್ಜುನನಿಗೆ 4 ಜನ ಪತ್ನಿಯರಿದ್ದರು. ಅವರಲ್ಲಿ ಚಿತ್ರಾಂಗದೆ ಕೂಡ ಒಬ್ಬಳು. ಅರ್ಜುನ ಮತ್ತು ಚಿತ್ರಾಂಗದೆಯ ಮಗನೇ ಈ ಬಭ್ರುವಾಹನ. ಚಿತ್ರಾಂಗದೆ ಮಣಿಪುರದ ರಾಣಿ. ಈಕೆಯ ನಂತರ ಮಗ ಬಭ್ರುವಾಹನನ ಮಣಿಪುರದ ರಾಜನಾಗಿ ಆಳ್ವಿಕೆ ಮಾಡಿದನು. ಇನ್ನು ಭಾನುಮತಿ. ಮಹಾಭಾರತದಲ್ಲಿ ಅತ್ಯಂತ ವಿರಳವಾಗಿ ಕಾಣಿಸಿಕೊಳ್ಳುವ ನಿಗೂಢ ಮಹಿಳೆಯರ ಸಾಲಿನಲ್ಲಿ ಭಾನುಮತಿ ಕೂಡ ಬರುತ್ತಾಳೆ. ಮಹಾಭಾರತದಲ್ಲಿ ಭಾನುಮತಿ ದುರ್ಯೋಧನನ ಪತ್ನಿಯಾಗಿದ್ದಳು. ಈಕೆಯ ಬಗ್ಗೆ ವಿವರಣೆ ತುಂಬಾ ಕಡಿಮೆ ಎನ್ನಬಹುದು. ದುರ್ಯೋಧನ ಮತ್ತು ಭಾನುಮತಿಯರಿಗೆ ಲಕ್ಷ್ಮಣ ಕುಮಾರ, ಲಕ್ಷಣ, ಕಾಲಕೇತು ಮತ್ತು ಲಕ್ಷ್ಮಿ ಎನ್ನುವ ಮಕ್ಕಳಿದ್ದರು. ಬಲವಂತವಾಗಿ ದುರ್ಯೋಧನ ಈಕೆಯನ್ನು ಮದುವೆಯಾಗಿದ್ದರು ಕೂಡ ಆಕೆಯ ಅತ್ಯಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. ಮೌರ್ವಿ. ಈಕೆ ಕಾಮುಕ್ಕದೇವಿಯ ಮಹಾನ್ ಭಕ್ತೆಯಾಗಿದ್ದಳು. ಈ ಮೌರ್ವಿ ಬೇರಾರೂ ಅಲ್ಲ, ಈಕೆ ಭೀಮನ ಸೊಸೆ, ಅಂದರೆ ಘಟೋತ್ಕಚನ ಪತ್ನಿಯಾಗಿದ್ದವಳು. ಮೌರ್ವಿಯ ಮಂತ್ರಗಳ ಬಗ್ಗೆ ಅಗಾಧವಾದ ಜ್ಞಾನವನ್ನು ಹೊಂದಿದ್ದಳು. ಈಕೆಯನ್ನು ಅಹಿಲಾವತಿ, ಕಾಮಶಾಂತಿ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಘಟೋತ್ಕಚ ಮತ್ತು ಮೌರ್ವಿಯ ಮಗನೇ ಬಾರ್ಬರಿಕ. ಶ್ರೀಕೃಷ್ಣನು ಈಕೆಯ ಮಗನನ್ನು ಕೊಲ್ಲುತ್ತಾನೆ. ಇದರಿಂದಾಗಿ ಮೌರ್ವಿಗೆ ಶ್ರೀಕೃಷ್ಣನ ಮೇಲೆ ದ್ವೇಷ ಬೆಳೆಯುತ್ತದೆ. ಮೌರ್ವಿ ತನ್ನ ಮಂತ್ರಶಕ್ತಿಯಿಂದ ಯುದ್ಧ ಮಾಡಲು ಹೊರಟಾಗ ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಬಳಸಿಕೊಂಡು ಆಕೆಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಆಗ ಕಾಮಕ್ಯದೇವಿ ಪ್ರತ್ಯಕ್ಷಳಾಗಿ ಕೃಷ್ಣನನ್ನು ತಡೆಯುತ್ತಾಳೆ. ಕಾಮಕ್ಯದೇವಿಯ ಮಾತಿನ ಮೇರೆಗೆ ಮೌರ್ವಿ ಶ್ರೀಕೃಷ್ಣನ ಬಳಿ ಕ್ಷಮೆ ಕೇಳುತ್ತಾಳೆ. ಹಿಡಿಂಬಿ ಒಬ್ಬಳು ರಾಕ್ಷಸ ಕನ್ಯೆ, ಹಾಗೂ ಈಕೆ ಪಾಂಡವ ಸಹೋದರರಲ್ಲಿ ಒಬ್ಬನಾದ ಭೀಮನ ಪತ್ನಿ. ಈಕೆಯ ಉತ್ತಮ ಗುಣದಿಂದಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಹಿಡಿಂಬಿ ದೇವಾಲಯವನ್ನು ನಿರ್ಮಿಸಿ ಆಕೆಯನ್ನು ಪೂಜಿಸಲಾಗುತ್ತದೆ. ಮಹಾಭಾರತದ ಆದಿಪರ್ವದಲ್ಲಿ ನಾವು ಹಿಡಿಂಬೆ ಮತ್ತು ಭೀಮನಿಗೆ ಸಂಬಂಧಿಸಿದ ಕಥೆಯನ್ನು ನೋಡಬಹುದು. ಹಿಡಿಂಬಿ ರಾಕ್ಷಸ ಕುಲಕ್ಕೆ ಸೇರಿದವಳಾಗಿದ್ದರೂ ಕೂಡ ಆಕೆಯ ಗುಣಗಳು ರಾಕ್ಷಸರಂತೆ ಇರಲಿಲ್ಲ. ಹಿಡಿಂಬಿ ಮತ್ತು ಭೀಮನ ಪುತ್ರನೇ ಘಟೋತ್ಕಚ. ಈತನ ತಲೆ ನೋಡುವುದಕ್ಕೆ ಮಡಕೆಯಂತಿತ್ತು. ಉಲೂಚಿಯ ಹೆಸರನ್ನು ಕೆಲವೊಮ್ಮೆ ನಾವು ಮಹಾಭಾರತದ ಕಥೆಯಲ್ಲಿ ಹೆಚ್ಚಾಗಿ ಕೇಳಿರುತ್ತೇವೆ. ಯಾಕೆಂದರೆ ಇವಳು ಪಾಂಡುವಿನ 5 ಮಕ್ಕಳಲ್ಲಿ ಅರ್ಜುನನ ಪತ್ನಿಯಾಗಿದ್ದವಳು. ಈಕೆ ನಾಗಕನ್ಯೆ. ಆಕೆಯಲ್ಲಿ ಎಷ್ಟೊಂದು ಮಹಾನ್ ಶಕ್ತಿ ಇತ್ತೆಂದರೆ ಮರಣ ಹೊಂದಿದವರನ್ನು ಕೂಡ ಮರಳಿ ಬದುಕಿಸುವ ಶಕ್ತಿಯನ್ನು ಹೊಂದಿದ್ದಳು. ಬಭ್ರುವಾಹನ ಅರ್ಜುನ ಮತ್ತು ಚಿತ್ರಾಂಗದೆಯ ಮಗ. ಆದರೆ ಈ ವಿಚಾರ ಅರ್ಜುನನಿಗೆ ತಿಳಿದಿರಲಿಲ್ಲ. ಇದರಿಂದಾಗಿ ಅರ್ಜುನ ಮತ್ತು ಬಭ್ರುವಾಹನನ ನಡುವೆ ಯುದ್ಧ ಉಂಟಾಯಿತು. ಯುದ್ಧದಲ್ಲಿ ಬಭ್ರುವಾಹನ ಅರ್ಜುನನನ್ನು ಕೊಲ್ಲುತ್ತಾನೆ. ಆದರೆ ಉಲೂಚಿ ತನ್ನಲ್ಲಿದ್ದ ದೈವಿಕ ಮಣಿಯಿಂದ ಅರ್ಜುನನನ್ನು ಮರಳಿ ಬದುಕಿಸಿದಳು. ಏನಿದೆ ಹೆಣ್ಣಿನ ಮನಸ್ಸಿನೊಳು, ಆ ದೈವ ಸೃಷ್ಟಿಸಿ ಭೂಮಿಗಿರಿಸಿದ ಅದ್ಭುತವೇ. ಈ ಹೆಣ್ಣಿನಿಂದಲೇ ಜಗವೆಲ್ಲ, ಹೆಣ್ಣಿಲ್ಲದೆ ಹೋದರೆ ಜಗವಿಲ್ಲ. ಹೆಣ್ಣೇ ಈ ಬಾಳಿನ ಕಣ್ಣು. ಪ್ರತಿಯೊಬ್ಬ ಹೆಣ್ಣಿನ ಮನಸ್ಸಿನೊಳಗೆ ಹಲವು ರೀತಿಯ ಬಯಕೆಗಳು, ಆಸೆಗಳು, ಕನಸುಗಳು, ಸಾಧಿಸುವಂಥ ಗುಣಲಕ್ಷಣಗಳಿವೆ, ಹೌದಲ್ಲವೇ? ಮನೆಯಲ್ಲೂ ದುಡಿದು ಹೊರಗೆ ಸಹ ದುಡಿದು ಜವಾಬ್ದಾರಿ ನಿರ್ವಹಿಸಿ ಕುಟುಂಬವನ್ನು ರಕ್ಷಿಸಿ ಎಲ್ಲರ ಮುಂದೆ ಸೈ ಎನಿಸಿಕೊಳ್ಳುವಳು ಹೆಣ್ಣು. ಎಷ್ಟೇ ಕಷ್ಟ ಬಂದರೂ ಯಾರಿಗೂ ಗೊತ್ತಾಗದ ರೀತಿ ನಿಭಾಯಿಸಿ ಹೊರಗೆ ನಗುವನ್ನು ಚೆಲ್ಲುತ್ತಾ ಎಲ್ಲರನ್ನೂ ನಗಿಸಿ ತಾನೂ ಸಹ ನಗುತ್ತಿರುವಳು. ಇದಕ್ಕೆ ತಾನೇ ಹೆಣ್ಣನ್ನ ತ್ಯಾಗಮಯಿ ಅನ್ನೋದು. ಹೆಣ್ಣು ಸಂಸಾರದ ಕಣ್ಣು ಅಂದು, ಹೆಣ್ಣು ಜಗತ್ತಿಗೆ ಕಣ್ಣು ಇಂದು. ಆದರೆ ಅಂದಿಗೂ ಇಂದಿಗೂ ಮುಂದಿಗೂ ಎಂದೆಂದಿಗೂ ಹೆಣ್ಣು ನಮ್ಮೆಲ್ಲರ ಕಣ್ಣು.